ಹೋಗಿರ್ತಾರೆ ಅಂತ ಅನ್ಕೊಂಡು ಬಂದರೆ ಇಲ್ಲೇ ಇದ್ದಾರಲ್ಲ, ನಾನೇನಾದರೂ ತಪ್ಪು ಮಾಡೋದ್ನಾ? ಬರಬಾರ್ದಾಗಿತ್ತಾ? ಬೇಡ, ಮಾತಾಡಿ ನೋಡ್ತೀನಿ. ನಂಗೆ ಗೊತ್ತಿತ್ರಿ ನೀವು ಬರ್ತೀರಾ ಅಂತ. ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ? ಪ್ರೀತಿಗೋಸ್ಕರ. ನೋಡಿ, ಆಕಾಶಕ್ಕೆ ಚಂದ್ರ ನಕ್ಷತ್ರದ ಮೇಲೆ ಪ್ರೀತಿ ಆಗ್ತದೆ, ಭೂಮಿ ಮೇಲಲ್ಲ. ಆಕಾಶಕ್ಕೆ ಭೂಮಿ ಮೇಲೆ ಪ್ರೀತಿ ಆದಾಗ್ಲೇ ಮಳೆ ಬರೋದು, ಭೂಮಿ ಹಸಿರಾಗೋದು. ನನಗೆ ಕಿವಿ ಕೇಳಿಸಲ್ಲ, ಮತ್ತೆ ಯಾಕೆ ನನ್ನ ಇಷ್ಟಪಡ್ತಿದ್ದೀರಾ? ಪ್ರೀತಿಗೆ ಮಾತಿಲ್ಲ ಕಣ್ರಿ, ಅದಕ್ಕೆ ಭಾವನೆ ಅಷ್ಟೇ ಇರೋದು, ಅದು ಮನ್ಸಿಗೆ ಕೇಳಿಸುತ್ತೆ. ನೋಡಿ, ನನಗೆ ನಿಮ್ಮ ಮೇಲೆ ಯಾವುದೇ ಭಾವನೆಗಳಿಲ್ಲ. ಹೌದಾ? ಹಾಗಿದ್ರೆ ನಾನು ಹುಡ್ಕೊಂಡು ಏನಕ್ಕೆ ಬಂದ್ರಿ? ಮನುಷ್ಯತ್ವಕ್ಕೆ ಬಂದೆ. ನನ್ನಿಂದ ನೀವು ಕಷ್ಟಪಡ್ತಿದ್ದೀರಲ್ಲ ಅಂತ ಬಂದೆ. ಅಯ್ಯೋ, ಕಷ್ಟಪಡ್ತಿರೋದು ನಾನಲ್ರಿ, ನನ್ನ ಹಾರ್ಟ್ಗೆ. ಆದ್ರೂ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಿಮಗೆ ತಲೆ ಕೆಟ್ಟಿದೆ, ದಯವಿಟ್ಟು ಇಲ್ಲಿಂದ ಹೋಗಿ. ನನಗೆ ಮದುವೆ ಫಿಕ್ಸ್ ಆಗಿದೆ, ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ. ಎಲ್ಲಿ? ಅದನ್ನ ನನ್ನ ಕಣ್ಣು ನೋಡ್ಕೊಂಡು ಹೇಳಿ ನೋಡೋಣ. ನಿಮ್ಮ ಕಣ್ಣು ನಂಗೆ ಯಾವತ್ತೂ ಸುಳ್ಳು ಹೇಳಲ್ಲ. ಆ ಹುಡ್ಗ ಸರಿ ಇಲ್ಲ, ಅವ್ನು ತುಂಬ ಕೆಟ್ಟವನು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಕೆಟ್ಟವನೋ ಒಳ್ಳೆಯವನೋ, ನಮ್ಮನೆಯವ್ರಿಗೆ ನಾನು ಮೋಸ ಮಾಡಲ್ಲ. ಹಾಗಿದ್ರೆ ನಿಮಗೆ ನೀವು ಮೋಸ ಮಾಡ್ಕೊತೀರಾ? ನಿಮ್ಮ ಜೀವನ ಏನು ಕತಿ? ಅದಕ್ಕಿಂತ ನನಗೆ ನಮ್ಮನೆಯವ್ರ ಖುಷಿನೇ ಹೆಚ್ಚು. ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲ ಅಂದಮೇಲೆ ಇಷ್ಟೊತ್ತಲ್ಲಿ ಮನೆಯವ್ರ ಕಣ್ ತಪ್ಪಿಸಿ ನನ್ನ ನೋಡಕ್ಕೆ ಏನಿಗೆ ಬಂದ್ರಿ? ನಿಮಗೆ ಹುಚ್ಚು. ನಿಮ್ಮ ವಯಸ್ಸು ನಿಮ್ಮನ್ನು ಹೀಗೆ ಆಡಿಸ್ತಿದೆ. ಕಷ್ಟ ಗೊತ್ತಿಲ್ಲದೆ ಬೆಳೆದಿದ್ದೀರಾ, ಅದಕ್ಕೆ ಮನಸ್ಸು ಪ್ರೀತಿ ಪ್ರೇಮ ಅನ್ನತ್ತೆ. ನೋಡಿ, ನಾನು ನಿಮ್ಮನ್ನು ಪ್ರೀತಿ ಮಾಡಲ್ಲ. ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ರಾಣಿಯಾಗಿದ್ದ ಸೀತೆ ರಾಮನ್ಗೋಸ್ಕರ ಕಾಡಿಗೆ ಹೋದ್ಲು. ವನವಾಸದಲ್ಲಿದ್ದ ರಾಮ ಸೀತೆಗೋಸ್ಕರ ಸಮುದ್ರನೇ ದಾಟ್ದ. ಇದೆಲ್ಲ ಆಗಿದ್ದು ಪ್ರೀತಿಗಾಗಿ. ಈ ಪ್ರೀತಿಲಿ ಚಿಕ್ಕೋರು ದೊಡ್ಡೋರು ಮೇಲು ಕೀಳು ಇದೆಲ್ಲ ಇರಲ್ಲ ಕಣ್ರಿ. ಅದಕ್ಕೆ ಪ್ರೀತಿ ಕುರುಡು ಅನ್ನೋದು. ಪ್ರೀತಿಗೆ ಕಣ್ಣಿಲ್ಲ ನಿಜ, ಆದರೆ ಖಂಡಿತ ಒಂದು ಹೃದಯ ಇದೆ. ಅದಕ್ಕೆ ಭಾವನೆಗಳಷ್ಟೇ ಅರ್ಥ ಆಗೋದು. ಬರ್ತೀರಾ? ಖಂಡಿತ ಬರ್ತೀರಾ. ನೀವು ಬರೋವರೆಗೂ ಕಾಯ್ತೀನಿ, ಇಲ್ಲೇ ಕಾಯ್ತೀನಿ.